ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ನಡೆದಾಡುವ ದೇವರೆಂದೇ ಖ್ಯಾತರಾಗಿರುವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರವಚನ ನಿಮಗಾಗಿ. ಇವತ್ತಿನ ಟಾಪಿಕ್ ಏನೆಂದರೆ, ಜ್ಞಾನಕ್ಕೆ ಸಮನಾದ ವಸ್ತು ಯಾವುದಿದೆ? 100 ವಸಂತಗಳ ನಮ್ಮ ಬದುಕು ಸಮೃದ್ಧವೂ ಸಂತಸದಾಯಕವೂ ಸುಜ್ಞಾನಪೂರ್ಣವೂ ಆಗಬೇಕು. ಅದು ನಮಗೆ ಸಾರ್ಥಕ ಬದುಕಾಗುತ್ತದೆ. ಅದಕ್ಕೆ ಬೇಕಾದುದೆಲ್ಲವೂ ಈ ಜಗತ್ತಿನಲ್ಲಿದೆ. ಅವುಗಳನ್ನು ಸರಿಯಾಗಿ ಬಳಸುವುದರಿಂದ ನಮ್ಮ ಬದುಕೇ ಒಂದು ಆರಾಧನೆಯಾಗುತ್ತದೆ. ನಮ್ಮ ಮನಸ್ಸು ಸಂತೃಪ್ತವಾದರೆ ನಮ್ಮ ಬದುಕು ಸಮೃದ್ಧವಾದಂತೆಯೇ. ನಮ್ಮ ಮನ ತುಂಬಿದರೆ ಮನೆ ತುಂಬಿದಂತೆ. ಒಂದು ಮಗು ಹೊಟ್ಟೆ ತುಂಬ ಹಾಲು ಕುಡಿದರೆ ಅದರ ಎದುರು ಪಂಚಪಕ್ವಾನವಿದ್ದರೂ ಅದನ್ನು ಮಗು ಕಣ್ಣೆತ್ತಿಯೂ ನೋಡುವುದಿಲ್ಲ. ಸಿರಿವಂತಿಕೆ ಅಥವಾ ಬಡತನವು ವಸ್ತುಗಳನ್ನು ಅವಲಂಬಿಸಿಲ್ಲ, ಮನಸ್ಸನ್ನು ಅವಲಂಬಿಸಿದೆ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇರದಿದ್ದರೂ ನಾವು ಸಿರಿವಂತರೇ. ಮನಸ್ಸೇ ಬಡವಾಗಿದ್ದರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ. ಏಕೆಂದರೆ ಸಿರಿತನ, ಬಡತನ ಇವು ವಸ್ತುಗಳನ್ನು ಅವಲಂಬಿಸಿಲ್ಲ, ಬದುಕಿನ ರೀತಿಯನ್ನು ಅವಲಂಬಿಸಿವೆ. ನಾವು ಮಾಡುವ ಕ್ರಿಯೆಗಳು, ನಮ್ಮ ಎದೆಯೊಳಗಿನ ಭಾವನೆಗಳು, ನಮ್ಮ ತಲೆಯೊಳಗಿನ ವಿಚಾರಗಳು ಪವಿತ್ರವಾದರೆ ನಮ್ಮ ಬದುಕೇ ಒಂದು ಆರಾಧನೆಯಾಗುತ್ತದೆ. ಆಗ ನಮ್ಮ ಬದುಕಿನಲ್ಲಿ ಶಾಂತಿ, ಸಮಾಧಾನ, ಸಂತಸ, ಸಂತೃಪ್ತಿ ನೆಲೆಸುತ್ತದೆ. ಇದಕ್ಕಿಂತ ದೊಡ್ಡದಾದ ಸಂಪತ್ತು ಇನ್ನಾವುದಿದೆ? ನಮ್ಮ ಅಂತರಂಗದಲ್ಲಿ ಜ್ಞಾನದ ಜ್ಯೋತಿಯು ಬೆಳಗುತ್ತಿದೆ. ಅದರಿಂದಾಗಿ ನಾವು ನಮ್ಮನ್ನು ಮತ್ತು ನಮ್ಮ ಸುತ್ತಮುತ್ತ ಇರುವ ಜಗತ್ತನ್ನು ಅರಿಯುತ್ತೇವೆ. ಇಲ್ಲೊಂದು ಹೂವನ್ನು ಮೇಜಿನ ಮೇಲೆ ಇಟ್ಟಿದ್ದಾರೆ. ನಾನು ಸುಂದರವಾಗಿದ್ದೇನೆ, ಸುಗಂಧ ನೀಡುತ್ತೇನೆ, ನನ್ನನ್ನು ಉನ್ನತ ಸ್ಥಾನದಲ್ಲಿ ಮೇಜಿನ ಮೇಲೆ ಇಟ್ಟಿದ್ದಾರೆಂಬ ಅರಿವು ಆ ಹೂವಿಗಿಲ್ಲ. ನಾವು ಜಗತ್ತನ್ನೇ ಬೆಳಗುತ್ತಿದ್ದೇವೆ ಎಂಬ ಅರಿವು ಸೂರ್ಯಚಂದ್ರರಿಗೂ ಇಲ್ಲ. ಸಕಲ ಜೀವರಾಶಿಗಳಿಗೆ ನಾನು ಆಶ್ರಯವಾಗಿದ್ದೇನೆ, ನನ್ನ ಮೈ ಮೇಲೆಯೇ ಅವು ಬದುಕಿವೆ ಎಂಬ ಅರಿವು ವಿಶಾಲವಾದ ಈ ಪೃಥ್ವಿಗೂ ಇಲ್ಲ. ಪಂಚಮಹಾಭೂತಗಳಲ್ಲೇ ಇಲ್ಲದ ಅರಿವಿನ ಜ್ಯೋತಿಯನ್ನು ಪರಮಾತ್ಮ ನಮಗೆ ನೀಡಿರುವನು. ನಮ್ಮ ಜೀವನದೊಂದಿಗೆ ಅದು ನಮಗೆ ಸಹಜವಾಗಿ ದೊರೆತಿರುವುದರಿಂದ ಅದರ ಬೆಲೆ ನಮಗೆ ತಿಳಿದಿರಕ್ಕಿಲ್ಲ. ಆದರೆ ಈ ಜ್ಞಾನಕ್ಕೆ ಸಮಾನವಾದದ್ದು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಈ ಜ್ಞಾನ ದೀವಿಗೆಯ ಸಹಾಯದಿಂದ ನಾವು ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಹಿತ, ಯಾವುದು ಅಹಿತ, ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ ಎಂಬುದನ್ನು ಅರಿಯಬಹುದು. ಇಷ್ಟೇ ಅಲ್ಲ, ಪರಮಸತ್ಯ ಪರಮಾತ್ಮನನ್ನು ಅರಿತು ಅನುಭವಿಸಿ ನಮ್ಮ ಜೀವನವನ್ನು ದಿವ್ಯವೂ ಭವ್ಯವೂ ಮಾಡಿಕೊಳ್ಳಬಹುದು. ಇದುವೇ ಜ್ಞಾನಪೂಜೆಯಾಗಿದೆ. ದೇವರೆಂದರೆ ಅರಿವಿನ ಮಹಾಸಾಗರ, ಜ್ಞಾನದ ಬೆಳಗು. ರವಿ, ತಾರೆ, ಶಶಿಗಳನ್ನು ಬೆಳಗುವ ಜ್ಞಾನ ಪ್ರಕಾಶ. ಅದನ್ನು ಹೊರಗಣ್ಣಿನಿಂದ ಹುಡುಕುವುದಲ್ಲ, ಒಳಗಣ್ಣಿನಿಂದ, ಮನೋಗಣ್ಣಿನಿಂದ ನೋಡುವುದು. ಒಳಗಣ್ಣು ತೆರೆದವನಿಗೆ ದೇವರು ಕಾಣುವುದಿಲ್ಲವೆಂದರೆ ದೇವರು ಇಲ್ಲವೆಂದಲ್ಲ. ನಿರಾಕಾರ, ನಿರ್ಗುಣ, ನಿರಂಜನನಾದ ದೇವನೇ ನಮಗಾಗಿ ಸತ್ಯಂ ಶಿವಂ ಸುಂದರಂ ಸೃಷ್ಟಿಯ ರೂಪದಲ್ಲಿ ಅಭಿವ್ಯಕ್ತನಾಗಿರುವನು. ಆದ್ದರಿಂದ ಈ ಸೃಷ್ಟಿಯಲ್ಲಿಯೇ ಸೃಷ್ಟಿಕರ್ತನನ್ನು ಕಾಣುವುದು ಸಾಕಾರ ದೇವೋಪಾಸನೆ. ನಮ್ಮ ಅಂತರಂಗದಲ್ಲಿ ಇರುವ ಅರಿವಿನ ಕಣ್ಣನ್ನು ತೆರೆದು ದೇವನ ದಿವ್ಯ ಬೆಳಗನ್ನು ಕಾಣುವುದು ಬದುಕು ಆರಾಧನೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಂಪರ್ಕಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.